ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರಿಗೇಳಿ ಶರಣೆನ್ನಲ್ಲಿ ಸ್ವಾಮಿ, ಯಾರಿಗೇಳಿ ಶರಣೆನ್ನಲ್ಲಿ ತೂತ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೇಕರ್ತ ಸರ್ವಶಕ್ತ ಸರ್ವನಿಯಂತ ಹೌದ್ರಿಪ್ಪ ವಿಶ್ವನೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು. ಯಾವ್ಯಾವ್ರಿಪ್ಪ ಮುಖ? ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದಜಾತ. ಹೌದಾ? ಈ ಸದಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಹುಟ್ಟಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ. ಯಾರಿಪ್ಪ ನನ್ನಪ್ಪ? ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಇವ್ರು ಯಾರಿಪ್ಪ? ಶಿವನ ವರವಿನ ಕಂದ, ಶಿವನ ಸ್ವರೂಪಿ, ಶರಣೆ ಸೋರಮ್ಮದೇವಿಯ ಸುತ ಭರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬ ಬಂಧನ ಬಿಡಿಸಿ ಭಯಕ್ಕೆ ಬಂದಿರುವಂತ ನನ್ನಪ್ಪ. ಯಾರಿಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕೊಳವೆ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಹಳೆಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕನಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ. ಯಾರಿಪ್ಪ ಇವರು? ಬೊಮ್ಮನವಾಡದಲ್ಲಿ ಬೀರಪ್ಪ ನೆನೆಸಿ, ಕರಗಾವದಲ್ಲಿ ಕರಸಿದ್ದ ನೆನೆಸಿ, ಜೋಗುಳದಲ್ಲಿ ಜೋಗನಾಥ ನೆನೆಸಿ, ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ, ಗೋಡಿಗೆರೆಯಲ್ಲಿ ಗಜಲಿಂಗ ನೆನೆಸಿ, ಕ್ವಾನಗನರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋನ ಮಠದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ. ಯಾರಿಪ್ಪ? ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಮೃತಮಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ವಾರಾಮತಿಗೆ ಬಂಟ ಹಳಿಜಂತಿಗೆ ಹುಲಿ ಅನಿಸಿ ಅಂಬಾಯಿಗೆ 500 ಮುಂಬಾಗಿ 300 ಮಂಡಿಗೆ 1000 ಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ. ಯಾರಿಪ್ಪ? ಮಾನವರಲ್ಲಿ ಮನೆಗೇನೆ, ದೇವತರಲ್ಲಿ ದೇವಗೇನೆ, ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಸಾಕ್ಷಾತ್ ಶಿವಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಮುಂಡಾಸದ ಆಯರನ್ನ ಪಡೆದಿರ್ತಕ್ಕಂಥ ನನ್ನಪ್ಪ. ಯಾರಿಪ್ಪ ನನ್ನಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ. ಮತ್ತೆ ಮಾಳೆಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದೇವಜ್ಞಾನಕ್ಕೆ ಜ್ಯೋತಿಯಾಗಿ ಇರತಕ್ಕಂಥ ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಯರಗಟ್ಟು ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ. ಮಾಳಿಂಗರಾಯನನ್ನು ಸಂಧಿಗೆ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರೆನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಇವರು? ಅದೇ ಬೆಳಗಾವಿ ಜಿಲ್ಲೆಯ ಹತ್ತನೆಯ ತಾಲೂಕಿನ ಮುರಗುಂಡೆ ಗ್ರಾಮದ ಅಡವಿ ವಸ್ತಿಯಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನವ್ವ. ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸ ಉಂಟುಕೊಂಡು ಮುರಗುಂಡೆ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಸನನ್ನಾಗಿ ಕೂತಿರ್ತಕ್ಕಂಥ ನನ್ನವ್ವ ತಾಯಿ. ಯಾರಿಪ್ಪ ತಾಯಿ? ಜಗಜ್ಜನನಿ ಜಗನ್ಮಾತೆ ಅಂಬಾದೇವಿ ಮಹಿಷಾಸುರನ ಮರ್ದಿನಿ ಎನಿಸಿಕೊಂಡಿರ್ತಕ್ಕಂಥ ಸಿಮಿ ಲಕ್ಕಮ್ಮ ತಾಯಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಟ್ಟದವರಿಗೂ ಅವರವರನ್ನು ಎಲ್ಲರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಬಾಳೇನು ಮಾತಾಡ್ಬೇಡ್ರಿ, 1-2 ತಾಸು ಮಾತಾಡ್ರಿ. ಹಂಗೇನಿಲ್ಲ. ಈಗಾಗಲೇ ಸರ್ಜೋಡಿ ಕಲಾವಂತರು ನಾವು ಬರೋದಕ್ಕಿಂತ ಪೂರ್ವದಲ್ಲಿ ಸಂದ ಹಾಡಿ ಏನು ಮಾತಾಡ್ರಿ ಅಂತಕ್ಕಂಥ ನಮಗೂ ಕೂನಿಲ್ಲ. ಹೌದಿಲ್ಲ? ಯಾಕಪ್ಪ ಅಂದ್ರೆ ಬಹಳ ವಿಚಾರ ಮಾಡಿ 2 ಮೇಳಗಳು ಕೊಡಿಸ್ಯಾರ. ಹೌದು, ಹೆಂಗ್ ವಿಚಾರ ಮಾಡಿ ಕೊಡಿಸ್ಯಾರಿಪ್ಪ ಮೇಳ?
ನಿನ್ನೆ ಹಾಡಿಕೆ ಕುಡಿಸಿದ್ರು. ಹಾ ಹಾ ಹೆಂಗ್ರಿಪ್ಪ ಅಲ್ಲಿ ಒಂದು ಹೆಣ್ಮಕ್ಳ ಮೇಲೆ ಒಂದು ಗಂಡ ಮಕ್ಕಳ ಮೇಲೆ ಕೂಡಿಸಿದ್ರು. ಹೌದಾ ಇಲ್ಲಿ ಸತತವಾಗಿ 18 ಕಾರ್ಯಕ್ರಮ ಮಾಡಿದ್ವಿ ಕರೆ. ಹಾ ಹಾ ಹೆಚ್ಚ ಒಂದು ಅಮೋಕ್ಷಿದನ ಮಟ್ಟ ಮನೆ ಮೇಳ ಒಂದು ಮಾಲಿಂಗ್ರೈನ ಮಟ್ಟ ಮನೆ ಮೇಳಗಳು ಕೂಡಿಸ್ಯಾರ. ಹೌದಾ ಆದ್ರೆ ಇವತ್ತು ಮುರಗುಂಡಿ ಗ್ರಾಮದ ಎಂತ ವ್ಯವಹಾರ ಆಗ್ಲಿಕ್ಕತ್ತದ. ಎಂತಾದ್ರಿಪ್ಪ ಇವತ್ತು ಎರಡೂ ಮಾಲಿಂಗ್ರೈನ ಮಟ್ಟ ಮನೆ ಮೇಳಗಳ ಎರಡೂ ಒಂದೇ ತಂದೆ ತಾಯಿ ಮಕ್ಕಳನ್ನ ತಂದು ಕುಡಿಸ್ಯಾರ. ಹೌದಾ ಇದು ಹೆಂಗಾಗ್ಯದ ಗೊತ್ತನ್ರಿ ಹೆಂಗಪ್ಪ? ಗೋಧಿ ಕುಂಡ್ಯಾ ಗೋಧಿ ಸೇರಿ ಸಚ್ಕ ಮಾಡಿದಂಗ ಆಗ್ಯದ ಇದು. ಗೋಧಿ ಕುಂಡೆ ಗೋಧಿ ಸರಿ ಸಸಕ ಹೆಂಗ್ ಮಾಡ್ತಾರ? ಸಸಕದ ಹೋಳಿಗೆ ಮಾಡ್ತಾರ ಕೋಡಿ. ಅವೆಲ್ಲ ನಿಮಗೆ ಕುಂಡವ ನಮಗೆ ಕುಂಡು ಹಿಂಗಂದಿ ಹಾ ಗೋಧಿ ಕುಂಡೆ ಗೋಧಿ ಸರಿ ಸಸಕದ ಹೋಳಿಗೆ ಮಾಡ್ತಾರ. ಹೌದಾ ಇಲ್ಲ ಎರಡೂ ಮಾಲಿಂಗ್ರೈನ ಮಟ್ಟ ಮನೆ ಮೇಳಗಳು ಕುಡಿಸ್ಯಾರ. ಹಾ ಹಾ ಹೌದಿಲ್ಲ? ಹೆಂಗ ಕುಡಿಸ್ಯಾರಪ್ಪ ಅಂದ್ರ ಹೆಂಗ್ರಿಪ್ಪ ರೊಕ್ಕ ಕೊಟ್ಟು ಕುಡ್ಸಾರ. ರೊಕ್ಕ ಕೊಟ್ಟ. ಅದು ಕರೆ ಅದ. ರೊಕ್ಕ ಕೊಟ್ಟ ಕುಡಿಸ್ಯಾರ ಕರೆ. ಹೌದಾ ಹೆಂಗ ಕುಡಿಸ್ಯಾರ ಗೊತ್ತನ? ಹೆಂಗ್ರಿಪ್ಪ ಅದಕ್ಕೆ ಮಾತು ಬರ್ತದ. ಹೆಂಗ್ರಿಪ್ಪ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ, ದೇವತೆಗಳಿಗೆ ದಾನವರೇ ಮೂಲ. ಹೌದಾ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ, ದೇವತೆಗಳಿಗೆ ದಾನವರೇ ಮೂಲ. ಮೂಲ ಬ್ರಾಹ್ಮಣರಿಗೆ ಕನಕದಾಸನೇ ಮೂಲ, ಬ್ರಿಟಿಷರಿಗೆ ಸಂಗೊಳ್ಳಿ ಮೂಲ. ಇವತ್ತು ಮುರಗುಂಡಿ ಮ್ಯಾಲಿಗೆ ಮುಗಳಾಳ ಮ್ಯಾಲನೆ ಮೂಲ ಮೂಲ ತಕೊಂಡು ಕುಡಿಸ್ಯಾರ. ಹೌದಾ ಅದಕ್ಕೆ ಹೊಟ್ಟಿಲಿ ಹುಟ್ಟಿದ್ದೊಂದು ವೈರಿ ಇತ್ತ, ಬೆನ್ನಲ್ಲಿ ಬಿದ್ದದ್ದು ಒಂದು ವೈರಿ ಇತ್ತ. ಹೌದಾ ವೈರಿ ಹೌದಿಲ್ಲ? ನಮ್ಮ ವೈರಿ ಯಾರು ಇರ್ತಾರಪ್ಪ ಅಂದ್ರೆ ನಮ್ಮ ರಕ್ತ ಸಂಬಂಧಿಗಳೇ ನಮ್ಮ ವೈರಿಗಿರ್ತಾವ. ಇವತ್ತು ನಮ್ಮ ಅಣ್ಣತಮ್ಮರದಾರ ನಮ್ಮವ್ರು ನಮಗೆ ವೈರಿಗಳಾಗ್ತಾರ್ರಿ. ಹೌದು ಅಣ್ಣತಂಬ್ರ ವೈರಿ. ಹೌದು. ಕೊಳವಿ ನಾರಾಯಣಗೌಡ ತಾಯಿ ಸೂರಮ್ಮ ತಂಗಿ ಸೂರಮ್ಮನಿಗೆ ಮೋಸ ಮಾಡಿದ. ಮೋಸ ಮಾಡಿದ. ಹೌದಿಲ್ಲ? ಹೌದಾ? ಅಮಾವಾಸ್ಯದಿನ ಮೊಟ್ಟ ಮನೆಯೊಳಗ ಗುಬ್ಬಿಯೊಳಗ ಅನ್ನ ಮೊಳಕಾರ ಸಿದ್ಧ ಮಾಡಿದ. ಹೌದಾ ಮತ್ತ ಕಂಸ ದೇವಕ್ಕಿಗೆ ಕಂಸ ಮೋಸ ಮಾಡಿದ. ಹೌದು ಹೌದು ಹಿಂಗ ನಮ್ಮವ್ರು ನಮಗೆ ಮೋಸ ಮಾಡ್ತಾರ. ಯಾವಾಗ ಮೋಸ ಮಾಡ್ತಾರ ಹೇಳಕ್ ಬರೋದಿಲ್ಲ. ಹೇಳಕ್ ಬರಲ್ಲ. ಅದಕ್ಕೆ ನಮ್ಮವ್ರು ನಮಗೆ ಕಾಡ್ತಾರ. ಹೌದಾ ಒಂದು ವಿಚಾರ ಮಾಡ್ರಿ, ಏನೋ ಕಾಡ್ಬೇಕಾದ್ರೆ ನಮ್ಮ ದೇವ್ರುಗಳು ನಮ್ಮನೆ ಕಾಡ್ತಾವ. ನಮ್ಮ ಮನಿ ದೇವ್ರು ನಮ್ಮನೆ ಕಾಡ್ತಾವ. ಹೌದು. ನಮ್ಮ ಮನೆ ದೇವ್ರು ಇವತ್ತು ಸೀಮೆ ಲಕ್ಕಮ್ಮ ನಮ್ ದೇವ್ರದಾಳ. ಇಲ್ಲೆಲ್ಲಾ ಕುಡ್ಕೊಂಡು ಪಟ್ಟಿ ಹಾಕೊಂಡು ಜಾತ್ರೆ ಮಾಡಿ ಹಿಡ್ಕೊಂಡು ಆಕಿ ನಮ್ಮನೆ ಕಾಡ್ತಾಳ. ಹೌದಾ ಹಂಗ ನಮ್ಮ ಮನಿ ದೇವ್ರು ನಮ್ಮನೆ ಹಂಗ ಕಾಡ್ತಾವಲ್ಲ, ಹಂಗ ನಮ್ಮವ್ರು ನಮ್ಮನೆ ಕಾಡ್ತಾರ ಬಂಧುಗಳು. ಅದರಂತೆ ನಮ್ಮವ್ರು ನಮ್ಮನೆ ಕಾಡ್ತಾರ. ಹೌದಾ ಮುಂದಿನ ಸಂಘ ಕಾಡ್ತಾರ ಏನ ಏನು ಬಿಗಡ್ತಾರ. ಹೌದಾ ಹೌದಿಲ್ಲ? ಏನಾರ ಬೇಡರೆ ಅದಕ್ಕೇನು ಮುಂದೆ ಮಾತಾಡ್ರು. ಅದು ಮುಂದೆ ಮಾತಾಡಕ್ ಬರ್ತದ್ರಿಪ್ಪ. ಅವ್ರ ಕಾಲಿ ಕತ್ತಿರ ಅದಕ್ಕೂ ಮತ್ತ ನಾವು ಒಂದು ಹಿಂದಕ್ಕೆ ಪಿನ್ ಇಟ್ಬಿಡೋನು. ಪೆನ್ನು ಬ್ಯಾರೆ ದೊಡ್ಡ ಬಿಡನ್ರಿ. ಶೀ ಪಿನ್ ಅಂತ ನೋಡ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಕ್ಕೆ ವ್ಯಾಸದ ಬೇಡ. ಯಾಕಪ್ಪ ಅಂದ್ರೆ ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ, ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ, ಬಾರಿಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಹೌದಾ ಏನಾದ್ರೂ ಲೋಪದೋಷಗಳಾಗ್ಬೋದು ತಮ್ಮ. ಲೋಪದೋಷ ಯಾಕವ್ರಿ? ಏನ್ ಪುಕ್ಕಟ ಬಂದ್ರಿ ಇಲ್ಲಿ ಮುರುಗೋಡಿಗೆ ಹಾಡಾಕ? ಅದು ಕರೆಯದ. ಅವ್ರ ಕಮಿಟರ್ ನಿಮ್ ಹೆಣಕ್ 10-15 ರೊಕ್ಕ ಕೊಟ್ಟು ನಿಮ್ ಹೆಣ ಚಂದ ಮಾಡಿ ಕಳ್ಸ್ಯಾರ ಇಲ್ಲಿ. ಅವ್ರು ನನಗಟ್ಟೆ ಕೊಟ್ಟಿಲ್ಲ, ನಾನು ನಿನಗ್ ಕೊಡ್ತೀನಿ ಅಷ್ಟೇ. ಅವ್ರ ಮುಮ್ಮೆ ಹಾಡೋರ್ ಹೆಣ ಚಂದ ಮಾಡ್ಯಾರವ. ಅವ್ರು ನನಗ್ ಕೊಡ್ತಾರ, ಮುಂಜಾನೆ 1000 ರೂಪಾಯಿ ನಿನ್ ಹೆಣಕ್ ನಾ ಬಡಿತೀನಿ. ನಾವ್ ಅದು ನಿಮ್ ಮಗಳ ಹೆಣಕ್ಕೆ ಬೆಡಿತೀನಿ. ಇಲ್ಲೇ ಅಲ್ಲ. ಅದಕ್ಕೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅಂತ ಮಾತನ್ನ ಮನಸ್ಸಿನೊಳಗೆ ಇಟ್ಟುಕೊಡ್ತಮ್ಮ. ಅದಕ್ಕ ಏನೋ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕ ದೈವಕ್ಕಂಬ ಎದ್ದದ್ದು ಬಂದ ಕಾಲುಗಳಾಗೋದಿಲ್ಲ. ಇದೇ ಮೈಕನೆ ನಿಮ್ಮ ಪಾದ ತಕೊಂಡು ಎಲ್ಲರಿಗೂ ಭಕ್ತಿಯಿಂದ ಇಲ್ಲಿಂದ ಹಣೆಚ್ಚ ನಮಸ್ಕಾರವನ್ನ ಮಾಡಿ ನಾಲ್ಕೇ ನುಡಿ ಚಾಲ್ ಹಾಡಿ ನಮ್ಮ ಸರಜೋಡಿ ಕಲಾವಂತರು ಪಾಳೆ ಕೊಡೋಣ. ಚಾಲ್ ಯಾವ್ದ್ರಿಪ್ಪ? ಚಾಲ್ ಅವರು ಯಾರು ಹೇಳ್ಯಾರ? ಟ್ರೆಂಡಿಂಗ್ ನಲ್ಲಿ ಹಾಡ್ಯಾರ. ಅವರು ಟ್ರೆಂಡಿಂಗ್, ನಾವು ಟ್ರೆಂಡಿಂಗ್ ಹಾಡೋದಿಲ್ಲ. ಹೌದಿಲ್ಲ? ಹೊಸ ನಾವು ಅದೇ ಯಾಕಪ್ಪ ಅಂದ್ರ ನಮ್ಮವ್ರು ನಮಗೆ ಯಾವ ರೀತಿಯಾಗಿ ಮೋಸ ಮಾಡ್ತಾರ ಅನ್ನುವಂತ 4 ನುಡಿ ಅಧ್ಯಾತ್ಮಕದೊಳಗ ಚಾಲ ಬರ್ತದ. ಹೌದಾ? ಜನರಲ್ ಒಳಗ ಬರ್ತದ. 4 ನುಡಿ ಚಾಲ ಹಾಡಿ ಹೊಸ ಚಾಲ. ಪಾಳೆಕ ಹೊಸ ಚಾಲ ಯಾವ್ದ್ರಿಪ್ಪ? ಹೊಸದ್ ಯಾವ್ದು? ಹುಟ್ಟಿದ ಊರಿಗೆ ಆದ್ರ ಕರಿ ಶಂಕರನ ಕಟ್ಟಿ ಕಟ್ಟಿ ಬಿಡ್ತಾರ. ಹಿಂಗ ಇರ್ಲಿ. ಅದಕ್ಕಾಗಿ 4 ನುಡಿ ಚಾಲ ಹಾಡನು. ಮುಂದಿನ ಸರಜೋಡಿ ಕಲಾವಂತರ ಏನ ಹೆಂಗ ರೂಟ್